ನ್ಯಾಷನಲ್ ಲೀಡ್ರು ಯಾರು ಬರ್ತಾರೆ ಅನ್ನೋದಕ್ಕಿಂತ ಮುಂಚೆ ನನ್ನ ಚುನಾವಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಖಾರ್ಗೆ ಸಾಹೇಬರು ಇಲ್ಲ ನಾನು ಮಧುಕ್ಷೇತ್ರಕ್ಕೆ ಹೋಗಬೇಕು ಅಂದರು. ನಾನು ಫೋನ್ ಮಾಡಿ ಅವ್ರು ಯಾರು ಆರ್ಗನೈಸರ್ ಗೆಲ್ಲೋರಿಗೆ ಪರವಾಗಿಲ್ಲ ಅವ್ರ ಸಮಯನ ನಾನೇ ಕ್ಲೋಸ್ ಮಾಡಬೇಕು, ನಾನು ಗೆಲ್ತೀನಿ, ನನಗೆ ವಿಶ್ವಾಸ ಇದೆ, ದಯವಿಟ್ಟು ನೀವು ಬೇರೆಯವ್ರಿಗೆ ಬೇಕಾದ್ರೆ ಅವಕಾಶ ಕೊಡಿ ಅವರಿಗೆ ಅಂತ. ಇಲ್ಲ ನಾನು ಮಧುರ ಕ್ಷೇತ್ರ ಅಂದರೆ ಅದು ಬಂಗಾರಪ್ಪವ್ರ ಕ್ಷೇತ್ರಕ್ಕೆ ಹೋಗ್ತಾ ಇರೋದು, ಮಧುಗೆ ಹೇಳಿ ನಾನು ಬರ್ತೀನಿ ಅಂತ. ಅವತ್ತು ಕೂಡ ನೀವೆಲ್ಲ ಬಂದ್ರಿ, ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದೆ. ಈಗ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ನಿಮಗೆ ಭಾಳ ನಿಮ್ಮ ಕ್ವೆಶನ್ಸ್ ಇರ್ತವೆ, ಯಾರು ಸ್ಟಾರ್ ಕ್ಯಾಂಪೇನ್ ಬರ್ತಾರೆ, ಏನು ಬರ್ತಾರೆ ಅಂತ ಹೇಳಿ. ಗೀತಕ್ಕವರು ಅದನ್ನ ಕರೆಕ್ಟಾಗಿ ತಮಗೂ ಕೂಡ ಹೇಳಿದ್ದಾರೆ. ನಾವು ವೈಯಕ್ತಿಕವಾಗಿ ಯಾರಿಗೂ ತೊಂದರೆ ಕೊಡೋದಿಲ್ಲ, ಅವರ ಆಸೆ ಮೇಲೆ. ಯಾಕೆಂದರೆ ಅವ್ರು ಏನೋ ಒಂದು ರೀತಿಯಲ್ಲಿ ಗೀತಕ್ಕವರು ಶಿವಣ್ಣವರು ಅಂದರೆ ಆ ಇಂಡಸ್ಟ್ರಿಯವರು ಅವರೇ. ಈಗ ಮೊನ್ನೆ ನಿರ್ಮಾಪಕ ಸಂಘದವರು ಅವರೇ ವಿಶ್ವಾಸವನ್ನು ಕೊಟ್ಟರು. ಅವ್ರ ಮತ ಇಲ್ಲ ಅಂದ್ರೂ ಇಲ್ಲ ಇವರು ಬೆಳಿಬೇಕು, ಸೇವೆ ಮಾಡಬೇಕು ಅಂತ ಅವ್ರು ಹೇಳಿದರು. ನಾನು ನಮ್ಮ ಪಕ್ಷದಿಂದ ಅದನ್ನು ಸ್ವಾಗತ ಮಾಡ್ತೀನಿ. ನಾನು ಸ್ವಾಗತ ಅಲ್ಲ, ನಾನು ಒಬ್ಬನಲ್ಲ, ನಮ್ಮ ಪಕ್ಷದಿಂದ ನಾವೆಲ್ಲ ಸ್ವಾಗತ ಮಾಡ್ತೀವಿ. ಅದೇ ತಿಳಿ ಯಾರೇ ಬಂದರೂ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ನಾನೇನು ಹೇಳಕ್ಕೆ ಹೋಗೋದಿಲ್ಲ. ರಾಷ್ಟ್ರ ಮಟ್ಟದ ನಾಯಕರು, ರಾಜ್ಯ ಮಟ್ಟದ ನಾಯಕರು, ಎಸ್, ಡಿ ಕೆ ಶಿವಕುಮಾರ್ ಸಾಹೇಬರು, ನಮ್ಮ ಪಕ್ಷದ ಅಧ್ಯಕ್ಷರು, ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯವರು, ಅವರ ಅವಶ್ಯಕತೆ ನನಗಿದೆ, ಅವರು ಬಂದೇ ಬರ್ತಾರೆ. ಎಲ್ಲೆಲ್ಲಿ ಅಂಥೇಳಿ ನಾವೆಲ್ಲ ಮುಖಂಡರು ಕೂತ್ಕೊಂಡು ತೀರ್ಮಾನವನ್ನು ಮಾಡ್ತೀವಿ. ಅದ್ರ ಜೊತೆಗೆ ಇನ್ಯಾರಾದರೂ ಬೇರೆಯವರು ಏನಾದ್ರು ಕ್ಯಾಂಪೇನರ್ಸ್ ಇದ್ದರೆ ಅವ್ರಿಗೂ ಕೂಡ ಬರ್ತಕ್ಕಂಥದ್ದು ವ್ಯವಸ್ಥೆನ ನಾವು ಮಾಡ್ತೀವಿ. ಅದ್ರ ಜೊತೆಗೆ ನಾನು ಪ್ರದೀಪ್ ಈಶ್ವರ್ ಅವ್ರಿಗೆ, ಅವರು ಭಾಳ ಇಲ್ಲ ಶಿವಣ್ಣವ್ರ ಫ್ಯಾನ್ ಅವರು, ಇಲ್ಲ ಅಣ್ಣ ನಾವು ಸೊ ನೀವು ಎಮ್ ಎಲ್ ಎ ಇರೋದ್ರಿಂದ ನಿಮ್ಮ ಪಕ್ಷ ಬನ್ನಿ ನಿಮ್ಮ ಅಭ್ಯರ್ಥಿನ ಗೆಲ್ಸ್ಕೊಳ್ಳೋಕ್ಕೆ ಅಂತ. ಮತ್ತು ನಿಖಿತ್ ಮೌರ್ಯ ಅವರು ಬರ್ತಾಯಿದ್ದಾರೆ, ಸುಧೀರ್ ನಮ್ಮ ಮುರಳಿ ಅವರೆಲ್ಲ ಅವ್ರವ್ರ ಭಾಗಕ್ಕೆ ಬರ್ತಾಯಿದ್ದಾರೆ. ಮತ್ತು ನಮ್ಮ ಮಾಣೆಯವರು, ಯಾಕೆಂದರೆ ಮಾಣೆಯವರು ನನಗೆ ಹೇಳಿದರು ಹಾನಗಲ್ ಚುನಾವಣೆಯಲ್ಲಿ ಅವರಿಗೆ ನಾನು 92 ಹಳ್ಳಿಗೆ ಹೋಗಿದ್ದೆ ನಾನು ಅವರ ಪರವಾಗಿ. ಅದಕ್ಕೆ ಒಂದು ಸತಿ ನಾನು ಯಾವತ್ತೂ ನಿಮ್ಮ ಚುನಾವಣೆಗೂ ಬರೋಕ್ಕಾಗಲಿಲ್ಲ, ಗೀತಕ್ಕವ್ರ ಚುನಾವಣೆಗೆ ನನಗೊಂದು ಅವಕಾಶ ಕೊಡಿ ಅಂಥೇಳಿ ಮಾಣೆಯವರು ಹೇಳಿದ್ದಾರೆ. ಇಂಥದ್ದು ಎಲ್ಲರೂ ಕೂಡ ಆಸೆಯಿಂದ ಹೇಳ್ತಾ ಇದ್ದಾರೆ. ನಮ್ಮ ಅದೃಷ್ಟ ಪುಣ್ಯ ಇವತ್ತು ಪಕ್ಷ ಒಂದು ಕಡೆಗೆ ನಿಂತಿದೆ, ಇಡೀ ರಾಜ್ಯದ ಜನರು ಒಂದು ಕಡೆಗೆ ನಿಂತಿದೆ. ಶಿವಮೊಗ್ಗ ಜಿಲ್ಲೆಯ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇವತ್ತು ಶಿವಣ್ಣವರು ಮತ್ತು ಗೀತಕ್ಕವ್ರನ್ನ ಗೆಲ್ಲಿಸಬೇಕು ಅಂತೇಳಿ ಗೀತಕ್ಕವ್ರನ್ನ ಅಂಥೇಳಿ ಒಂದಿದೆ. ಈಗ ರಾಷ್ಟ್ರೀಯ ಮಟ್ಟದ ನಾಯಕರುಗಳು ನಾನು ತೊಂದರೆ ಕೊಡೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಇದು ರಾಷ್ಟ್ರ ಮಟ್ಟದ ಒಂದು ಚುನಾವಣೆ ಇರೋದ್ರಿಂದ ಅವರೇನಾದ್ರು ನಾನು ಬರ್ತೀನಿ ಅಂತ ಹೇಳಿದರೆ ಅವರಿಗೆ ನಾನು ರಿಕ್ವೆಸ್ಟ್ ಮಾಡೋದು ಅವಶ್ಯಕತೆ ಎಲ್ಲರಿಗೂ ಕೂಡ ಇದೆ. ಆದರೆ ನಿಮ್ಮ ಇತಿಮಿತಿಯಲ್ಲಿ ನಿಮ್ಮ ನಾಲೆಡ್ಜಲ್ಲಿ ನೀವೇನು ಮಾಡಬೇಕಂತ ಇದ್ದರೆ ಅದಕ್ಕೆ ನಾವು ರೆಡಿಯಾಗಿರ್ತೀವಿ, ಇಷ್ಟು ಹೇಳ್ಬೋದು. ಅದು ಕ್ರಮೇಣ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತದೆ. ಅವರೆಲ್ಲ ಬಂದರೆ ಒಂದು ವಿಶ್ವಾಸ ಕೊಟ್ಟರೆ, ಯಾಕೆಂದರೆ ರಾಹುಲ್ ಗಾಂಧಿಯವರು ನನಗನ್ಸುತ್ತೆ ಈ ದೇಶವನ್ನು ಉದ್ದಾಗಲ ನಡೆದು ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು. ಅಂಥ ಪುಣ್ಯಾತ್ಮ ಇಲ್ಲಿ ಬಂದು ಒಂದು 4 ಮಾತಾಡಿದರೆ ಅದು ಸ್ವಾಭಾವಿಕವಾಗಿ ಸಹಕಾರ ಆಗೇ ಆಗ್ತದೆ, ಅದಿಲ್ಲ ಅಂತ ಹೇಳಲ್ಲ. ಬಟ್ ಅದನ್ನ ಸಂಪೂರ್ಣವಾಗಿ ಅವರಿಗೆ ಬಿಟ್ಟು ಬಿಡ್ತೀನಿ, ಅದನ್ನು ನಾನು ಒತ್ತನ್ನು ಕೊಡೋದಕ್ಕೆ ಹೋಗೋದಿಲ್ಲ. ನೋಡೋಣ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದನ್ನು ಮಾಡ್ಕೊಂಡು ಹೋಗ್ತೀವಿ. ಮತ್ತು ಗೀತಕ್ಕವ್ರು ಮಾತ್ರ ಇನ್ಮೇಲೆ ಚುನಾವಣೆಯನ್ನು ಒಳ್ಳೆ ರೀತಿಯಲ್ಲಿ ಒಂದು ಚುನಾವಣೆಯನ್ನು ಹಬ್ಬದ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಾವು ಶಿವಣ್ಣವರು ಗೀತಕ್ಕವರು ಪಕ್ಷದ ಎಲ್ಲ ಮುಖಂಡರಿಗೆ ಕೇಳಿಕೊಂಡಿದ್ದೀವಿ. ಭಾಳ ಸಂತೋಷ, ಒಂಥರ ಹರ್ಷ ಇದೆ, ಒಳಗಡೆ ಖುಷಿ ಇದೆ, ಒಂದು ವಿಶ್ವಾಸ ಇದೆ. ಅದು ಗೆಲುವಿಗೆ ಕಾರಣನೂ ಕೂಡ ಆಗುತ್ತೆ ಅಂತ ಹೇಳಿ. ಬಿಜೆಪಿಯ ಪ್ರಮುಖರು ಟಿಕೆಟ್ ವಂಚಿತರು ಕಾಂಗ್ರೆಸ್ಗೆ ಬರುವಂಥ ಒಂದು ಚರ್ಚೆಗಳು ನಡೀತಿರುವಂಥದ್ದು. ರಾಜಕಾರಣದೊಳಗೆ ಸ್ವಾಭಾವಿಕವಾಗಿ ಒಂದು ಪಕ್ಷ ತಾಯಿ ಅಂತ ಹೇಳಿ ಅಂದ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಅನ್ಯಾಯ ಆದಾಗ ಅವರ ಒಂದು ತೀರ್ಮಾನಗಳು ಇಂಥ ತೀರ್ಮಾನಕ್ಕೆ ಕಾರಣಗಳಾಗ್ತವೆ. ಆದರೆ ಯಾರೇ ಏನೇ ಬಂದ್ರೂ ಕೂಡ ಒಂದು ಪಕ್ಷವನ್ನು ಸಿದ್ಧಾಂತದ ಮೇಲೆ ಅವ್ರು ಬಂದಾಗ, ಪಕ್ಷ ಅವ್ರನ್ನ ಒಪ್ಕೊಂಡಾಗ ಮತ್ತೆ ಅದು ಶುರು ಆಗಬೇಕು, ಅದು ಶುರು ಆಗ್ತದೆ. ಅದನ್ನು ಅವ್ರವ್ರು ಇದಕ್ಕೆ ಬಿಡ್ತೀವಿ. ಅದನ್ನು ಈಗ ನಾನೇ ಹೇಳ್ತೀನಲ್ಲ, ಶೋಭಾ ಕಾರಂಜಿ ಅವರು ಬ್ಯಾಡಾಗಿರೋರು ಎಲ್ಲಿ ಚಿಕ್ಕಮಗಳೂರು ಮತದಾರರಿಗೆ ಇನ್ನೂ ಹೋಗಿಲ್ಲ. ಅವರು BJP ಕಾರ್ಯಕರ್ತರಿಗೆ ಬ್ಯಾಡಾಗಿರೋರು, ಅದನ್ನು ಹೋಗಿ ಎಲ್ಲಿ ಬೆಂಗಳೂರಲ್ಲಿ ಅದಕ್ಕೆ ಸದಾನಂದ ಗೌಡರು, ಹಂಗಾರೆ ಸದಾನಂದ ಗೌಡರು ವೀಕಾ, ಶೋಭಾ ಕಾರಲ್ಲಿ ಸ್ಟ್ರಾಂಗಾ, ಯಾರು ಸ್ಟ್ರಾಂಗು? ಅವ್ರು ತೀರ್ಮಾನ ಮಾಡಬೇಕು. ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ BJPಯ ಮನೆ ಅವರೇ ಮಾಡಿಕೊಂಡಿರ್ತಕ್ಕಂಥ ಗೊಂದಲಗೂಡಾಗಿದೆ. ಒಡಕಾಗಿದೆಯೋ ಏನಾಗಿದೆಯೋ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಅವರ ಏನು ಈ ರಾಡಿ ಏನಿದೆ ಇವತ್ತು ತಂದು ಏನು ಇಟ್ಟಿದ್ದಾರೆ ಈ ವ್ಯವಸ್ಥೆಯನ್ನು, ಸಂಪೂರ್ಣವಾಗಿ ಅವರೇ ಕಾರಣಕರ್ತರು. ಸರ್, ನಿನ್ನೆ ಕುಮಾರಸ್ವಾಮಿ ಮಾತಾಡಿದ್ದಾರೆ, ಕಾಂಗ್ರೆಸ್ ಜೊತೆ ಹೋಗಿದ್ದಕ್ಕೆ ಪಕ್ಷ ಈವನ್ ಮಾಡಿದ್ದ ಪರಿಸ್ಥಿತಿ ಬಂತು. ಡಿ ಕೆ ಶಿವಕುಮಾರ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದ ಪಕ್ಷ ಅಂತ ಬಂದಿದೆ. ಇದಕ್ಕೆ ಕಾರಣ ನೇರ ಶಿವಕುಮಾರ್ ಅಂತ ಹೇಳ್ಬಿಟ್ಟು ಅವತ್ತು ಆ ತೀರ್ಮಾನ ಮಾಡಬೇಕಾಗಿತ್ತು. ಇವತ್ತು ಏನಾರು ಅವ್ರಿಗೆ ಬುದ್ಧಿ ಬಂದಿದ್ದರೆ ಅವತ್ತು ಬುದ್ಧಿ ಇರಲಿಲ್ವೇ? ಇವತ್ತು ಯಾಕೆ ಹೇಳಬೇಕು ಅದನ್ನು?
ಅಧಿಕಾರ 1.5 ವರ್ಷ ಮಾಡಿದ್ರಲ್ಲ, ಮಾಡಬೇಕಾಗಿತ್ತು ಅವತ್ತು. ಇಲ್ಲಿವರೆಗೂ ಯಾಕೆ ಕಾಯಬೇಕಾಗಿತ್ತು? ಅವತ್ತೇ ತೀರ್ಮಾನ ಮಾಡಬೇಕಾಗಿತ್ತು ಬೇಡ ಅಂಥೇಳಿ. ಅಷ್ಟು ಆ ಬುದ್ಧಿವಂತಿಕೆ ಅವ್ರಿಗೆ ಇರಲಿಲ್ವೇ? ಆ ವಿಶ್ವಾಸ ಅವ್ರ ಮೇಲೆ ಇರಲಿಲ್ವೇ? ಇವತ್ತು ಬಂದಿದೆಯಾ ಅವ್ರಿಗೆ ವಿಶ್ವಾಸ? ಅಲ್ಲ ರೀ, ಅವರು JDS ಪಕ್ಷದವರು 3 ಹಂತಕ್ಕೆ ಬಂದುಬಿಟ್ಟಿದ್ದಾರೆ. ಆ 3ರಲ್ಲಿ ಯಾರಿಗೆ ಕೊಟ್ಟಿದ್ದಾರೆ? ನೀವೇ ತೀರ್ಮಾನ ಮಾಡ್ಕೊಳ್ಳಿ. ಅದಕ್ಕೆ ನಾನು ಹೇಳೋದು, ಬೇರೆಯವ್ರನ್ನ ಯಾವತ್ತೂ ಕೂಡ ಕೀಳಾಗಿ ಮಾತಾಡಿದಾಗ ಒಂದು ದಿವಸ ಅವ್ರಿಗೂ ಕಾಲ ಬರ್ತದೆ. ಅದು ಇವತ್ತು ಕಾಂಗ್ರೆಸ್ಸಿಗೆ ಬಂದಿದೆ. ಜನರು ಸುಖವಾಗಿದ್ದಾರೆ, ಖುಷಿಯಾಗಿದ್ದಾರೆ, ಕಷ್ಟಕ್ಕೆ ಸರ್ಕಾರ ಸ್ಪಂದಿಸಿದೆ. ಇದೇ ವಿಶ್ವಾಸದ ಮೇಲೆ ಮುಂದೆ ಹೋಗ್ತೀವಿ ರಾಷ್ಟ್ರ ಮಟ್ಟದಲ್ಲಿ.